353ನೇ ಶ್ರೀರಾಯರ ಆರಾಧನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗುವ ದಿನ ರೋಮಾಂಚನಗೊಳಿಸುವ ಅತ್ಯದ್ಭುತ ದೊಡ್ಡ ಪವಾಡವೇ ಇದು. ಭಕ್ತರ ಸಮ್ಮುಖದಲ್ಲಿ ಕೇಳಿ ಪುನೀತರಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶಾಲಿವಾಹನ ಶಕೆ 1593ನೆಯ ಶ್ರೀ ವಿರೋಧಿಕೃತ್ ನಾಮ ಸಂವತ್ಸರದ ಶ್ರಾವಣದ ಬಹುಳ ಬಿದಿಗೆ ಶುಕ್ರವಾರ, ಕ್ರಿಸ್ತಶಕೆ 1671ನೆಯ ಆಗಸ್ಟ್ ಮಾಹೆ. ತುಂಗಭದ್ರಾ ನದಿಯ ತಟದ ಸನ್ನಿಹದ ವಿಸ್ತಾರವಾದ ಬಯಲು ಪ್ರದೇಶದಲ್ಲಿ ಶ್ರೀ ಗುರು ಸಾರ್ವಭೌಮರ ಆದೇಶದಂತೆ ಶ್ರೀ ಪ್ರಹ್ಲಾದಾಧ್ವರಪೂತ ಯಜ್ಞವೇದಿಕೆಯ ಮೇಲೆ ನಿರ್ಮಿತರಾಗಿರುವ 12 ಸ್ತಂಭಗಳಿಂದ ಅಲಂಕೃತವಾದ ಭವ್ಯ ಶಿಲಾ ಮಂಟಪವು ಅಂದರೆ ಗರ್ಭಾಲಯ. ಅದು 12 ಮಂತ್ರ ಪ್ರತಿಪಾದ್ಯನಾದ ಶ್ರೀ ವಾಸುದೇವನ ವಿಜಯ ಸ್ತಂಭದಂತೆ ರಾರಾಜಿಸುತ್ತಿದೆ. ಈ ಸುಮನೋಹರ ಗರ್ಭಾಲಯದ ಸುತ್ತಲೂ ಸಹ ಸಹಸ್ರಾರು ಜನರು ನಿಂತು ಗುರುವರದ ಬೃಂದಾವನ ಪ್ರವೇಶವನ್ನು ಕಂಡು ಕೃತಾರ್ಥರಾಗಲು ಅನುಕೂಲವಾಗುವಂತೆ ಅತ್ಯಂತ ವಿಸ್ತಾರವಾದ ಚಪ್ಪರವು, ತಳಿರು ತೋರಣ, ಬಾಳೆಕಂಬ, ಮಾವಿನ ತೋರಣ, ಫಲಪುಷ್ಪ, ವಿವಿಧ ವರ್ಣರಂಜಿತ ಧ್ವಜ ಪತಾಕೆಗಳಿಂದ ಅಲಂಕೃತವಾಗಿ ಸರ್ವರನ್ನೂ ಆಕರ್ಷಿಸುತ್ತಾ ಪರಿಶೋಭಿಸುತ್ತಿದೆ. ಗರ್ಭಾಲಯಕ್ಕೆ ಸ್ವಲ್ಪ ದೂರದಲ್ಲಿ ಬಲಭಾಗದಲ್ಲಿ ಉತ್ತರಾಭಿಮುಖವಾಗಿ ಭವ್ಯ ವೇದಿಕೆಯೊಂದು ನಿರ್ಮಿತವಾಗಿದ್ದು, ಅದರ ಮಧ್ಯಭಾಗದಲ್ಲಿ ಶ್ರೀಮಧ್ವಾಚಾರ್ಯರ ವೇದಾಂತ ಸಾಮ್ರಾಜ್ಯ ದಿಗ್ವಿಜಯ ವಿದ್ಯಾ ಸಿಂಹಾಸನವು ಜಗಜಿಗಿಸುವ ಶ್ವೇತಚಿತ್ರದಿಂದ ಶೋಭಿತವಾಗಿ ವಿರಾಜಿಸುತ್ತಿದೆ. ಗರ್ಭಾಲಯದ ಮುಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಶಿಲಾಮಂಟಪವೊಂದು ಶೋಭಿಸುತ್ತಿದ್ದು, ಅಲ್ಲಿ ಶ್ರೀ ಪ್ರಾಣದೇವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದ್ದು, ಪ್ರತಿಷ್ಠಾಪನೆಗೆ ಸಕಲ ವ್ಯವಸ್ಥೆಗಳನ್ನು ಮಾಡಿ ಪುರೋಹಿತರು ಮುಂದಿನ ಕಾರ್ಯ ನೆರವೇರಿಸಲು ಗುರುಗಳ ಅಪ್ಪಣೆಗಾಗಿ ಕಾದು ನಿಂತಿದ್ದಾರೆ. ಶ್ರೀರಾಯರ ವೈಭವದ ಮೆರವಣಿಗೆಯು ಆ ಮಹಾಚಪ್ಪರದ ಬಳಿಗೆ ವಿಜಯಂಗೈಯುವಾಗ 16,000 ಜನರು ಏಕಕಂಠದಿಂದ ಶ್ರೀ ಗುರುವರರ ಜಯಘೋಷ ಮಾಡಲಾರಂಭಿಸಿದರಂತೆ. ಶ್ರೀರಾಯರು ನಗೆ ಮೊಗದಿಂದ ಅಂಬಾರದಿಂದ ಇಳಿದು ನಿಂತರಂತೆ. ಗುರುಗಳ ಸೋದರಳಿಯಂದಿರಾದ ಪಂಡಿತ ನಾರಾಯಣಾಚಾರ್ಯರು ಶ್ರೀ ಮೂಲರಾಮದೇವರ ಪೆಟ್ಟಿಗೆಯನ್ನು ಶಿರದಲ್ಲಿ ಹೊತ್ತು ಮುಂದೆ ಹೊರಟರು. ಶ್ರೀ ರಾಘವೇಂದ್ರ ಯತಿ ಚಂದ್ರಮರು ನಸುನಗೆಯ ಬೆಳದಿಂಗಳನ್ನು ಹೊರಸೂಸಿ ಜನತೆಯ ಹೃದಯ ಕಮಲಗಳನ್ನು ಅರಳಿಸಿ ಅಪರಿಮಿತಾನಂದ ನೀಡುತ್ತಾ ಚಪ್ಪರವನ್ನು ಪ್ರವೇಶಿಸಿ ವೇದಿಕೆಯನ್ನು ಏರಿದರಂತೆ. ಇದೆಲ್ಲ ನೆನೆಸ್ಕೊಳ್ಳಿ ನೀವು. ಶ್ರೀ ಯೋಗೀಂದ್ರ ತೀರ್ಥರು, ಶ್ರೀ ಪಾದಪುತ್ರರು, ಪೂರ್ವಾಶ್ರಮ ಬಂಧುಗಳು, ಆತ್ಮೀಯ ಪಂಡಿತ ಶಿಷ್ಯರು, ದಿವಾನ್ ವೆಂಕಣ್ಣ ಪಂತ ಮುಂತಾದ ಪ್ರಮುಖರು ಗುರುಗಳನ್ನು ಹಿಂಬಾಲಿಸಿ ವೇದಿಕೆಯನ್ನು ಏರಿದರಂತೆ. ಶ್ರೀಯವರ ಬಲಪಾರ್ಶ್ವದಲ್ಲಿ ಹಾಕಲಾಗಿದ್ದ ಸುವರ್ಣ ಪೀಠದಲ್ಲಿ ದೇವರ ಪೆಟ್ಟಿಗೆಯನ್ನು ಮಂಡಿಸಿದ ಮೇಲೆ ಶ್ರೀರಾಯರು ವಿದ್ಯಾಸಿಂಹಾಸನವನ್ನೇರಿ ಕುಳಿತರಂತೆ. ಶ್ರೀಗಳು ಒಮ್ಮೆ ತಮ್ಮ ಕರುಣಾರ್ದ್ರ ದೃಷ್ಟಿಯನ್ನು ಪಸರಿಸಿದರಂತೆ. ಮಂದಹಾಸದಿಂದ ಅಭಯ ಪ್ರದಾನ ಮಾಡಿದರಂತೆ. ಆಶ್ಚರ್ಯ ಆಗ ಅಲ್ಲಿ ಅನೇಕ ಅದ್ಭುತ ಘಟನೆಗಳು ಜರುಗಿ ಸಕಲ ಜನರು ವಿಸ್ಮಯಾನಂದ ತುಂದಿಲರಾಗಿ ಗುರುಗಳ ಮಹಿಮಾತಿಶಯವನ್ನು ಕೊಂಡಾಡುತ್ತಾ ಜಯ ಜಯಕಾರ ಮಾಡಿದರಂತೆ.
ಸಾವಿರಾರು ಜನರ ಮಧ್ಯೆ 4 ಜನರ ಸಹಾಯದಿಂದ ರಾಯರ ದರ್ಶನಕ್ಕಾಗಿ ಬಂದು ಕುಳಿತಿದ್ದ ಹೆಳವನೊಬ್ಬನು ಕಾಲಿಲ್ಲ ನೋಡಿ ಅವನಿಗೆ. ರಾಯರ ಕೃಪಾದೃಷ್ಟಿಯು ತನ್ನ ಮೇಲೆ ಬಿದ್ದೊಡನೆಯೇ ರಾಘವೇಂದ್ರ ಸ್ವಾಮಿಗಳವರು ನಿಂತುಕೊಂಡು ಸುಮ್ಮನೆ ಅವರ ಕಣ್ಣಿಂದ ನೋಡ್ತಾ ಇದ್ದಾರೆ ಅಷ್ಟೇ. ಆವೇಶ ಬಂದವನಂತೆ ದಿಗ್ಗನ ಮೇಲೆದ್ದು ಕುಣಿದಾಡುತ್ತಾ, ಕಾಲೇ ಇಲ್ಲ ಅವನಿಗೆ, ಕುಣಿದಾಡುತ್ತಾ ಅಡ್ಡ ಬಂದ ಜನರನ್ನು ನೂಕುತ್ತಾ ಹತ್ತಿತ್ತ ಸರಿಸುತ್ತಾ ಓಡಿ ಬಂದು ಗುರುರಾಜರಿಗೆ ಅಡ್ಡ ಬಿದ್ದು, ಮಹಾತ್ಮ ಗುರುದೇವ, ನಿಮ್ಮ ದಯೆಯಿಂದ ನಡೆದಾಡುವ ಸಾಮರ್ಥ್ಯ ಪಡೆದು ಉದ್ಧತನಾದ ತಂದೆ ನಿಮಗೆ ನಮೋ ನಮಃ ಎಂದು ಕಣ್ಣೀರು ಸುರಿಸುತ್ತಾ ಗುರುಗಳನ್ನು ಸ್ತುತಿಸುತ್ತಿದ್ದರಂತೆ. 3-4 ಜನರು ಎತ್ತಿ ತಂದು ಕೂಡಿಸಿದ್ದ ಆ ಗುರು ಭಕ್ತನು ಎಲ್ಲರಂತೆ ನಡೆದಾಡಲು ಸಮರ್ಥರಾಗುವಂತೆ ಅವನ ಎಳವತನವನ್ನು ಕಳೆದ ಶ್ರೀರಾಯರ ಕರುಣೆಯನ್ನು ಜನರು ಕೊಂಡಾಡುತ್ತಿರಲು, ಇದೇ ತರಹದ ಮತ್ತೊಂದು ಮೂಲೆಯಲ್ಲಿ ದುಃಖತಪ್ತನಾಗಿ ಕುಳಿತಿದ್ದ ಮೂಕನಾದ ಯುವಕನೊಬ್ಬನು ರಾಘವೇಂದ್ರ ಭಕ್ತವತ್ಸಲ ಎಂದು ಕೂಗಾಡುತ್ತಿರಲು, ದಯಾಗನ ನಿಮಗೆ ನಮಸ್ಕಾರ ಎನ್ನುತ್ತಾ ಗುರುಗಳನ್ನು ಪೊಗಳುತ್ತಾ ಓಡಿ ಬಂದು ಗುರುರಾಜರ ಚರಣ ಕಮಲಗಳಿಗೆ ಎರಗಿದರಂತೆ. ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮೇಲೆ ಕುಳಿತುಕೊಂಡು ಸುಮ್ಮನೆ ನೋಡ್ತಾ ಇದ್ದಾರೆ. ಅವರ ಕಣ್ಣಿನೊಳಗಿದ್ದ ಆ ತೇಜಸ್ಸು ಎಲ್ಲರನ್ನೂ, ಎಲ್ಲ ಭಕ್ತರು ಯಾವ ಯಾವ ರೋಗಗಳಿಂದ ಬಾಧಿತರಾಗಿದ್ದಾರೋ ಎಲ್ಲರೂ ಗುಣಮುಖರಾಗುತ್ತಿದ್ದಾರೆ. ಅವನು ಹೇಳ್ತಾ ಇದ್ದಾನೆ, ಆಶ್ಚರ್ಯ ಮೇಲಚ್ಚರಿ, ಅತಿ ದೂರದಲ್ಲಿ ಕುಳಿತಿದ್ದ ಒಬ್ಬ ಹುಟ್ಟು ಕೂಡ ಇದ್ದಂತೆ. ಏನು ಕಂಡು ಕಾಣ್ತಾ ಇಲ್ಲ, ಹುಟ್ಟು ಕೂಡ ಆನಂದದಿಂದ ಉಚ್ಚೆದ್ದು ಕುಡಿಯುತ್ತಾ, ಆಹಾ ಗುರು ಸಾರ್ವಭೌಮ ಕರುಣಾ ಸಾಗರ ಮಹಿಮಾತಿಶಯದಿಂದ ಪ್ರಭಾವಿತನಾಗಿ ತಮ್ಮ ದರ್ಶನ ಪಡೆದ ಭಾಗ್ಯ ಕೊಡಿದೆಂದು ನಿಮ್ಮನ್ನು ಪ್ರಾರ್ಥಿಸಲು ಬಂದಿದ್ದ ಈ ಪಾಮರನಾದ ಅಂದನಲ್ಲಿ ಅಮಿತಾನುಕಂಪ ತೋರಿ ಅನುಗ್ರಹಿಸಿದರಲ್ಲವೇ ಗುರುವೇ. ಮಂಗಳ ಮೂರ್ತಿಗಳಾದ ತಮ್ಮ ಭವ್ಯ ಸ್ವರೂಪ ದರ್ಶನ ಮಾಡಲೆನಗೆ ದೃಷ್ಟಿ ಕರುಣಿಸಿದ ನಿಮಗೆ ಸರಿಸಾಟಿಯಾದ ದಯಾಳುಗಳು ಯಾರಿದ್ದಾರೆ ತಂದೆ, ಬೇರೆ ಯಾರಿದ್ದಾರೆ ಮಹಾತ್ಮ? ಇಕೋ ನನ್ನ ಭಕ್ತಿ ನಮನಗಳನ್ನು ಸ್ವೀಕರಿಸಿ ಆಶೀರ್ವದಿಸಿರಿ ಎಂದು ಗುರುಗಳ ಬಳಿ ಸಾರಿ ಆನಂದದಿಂದ ಸಾಷ್ಟಾಂಗವೆರಗಿದನು. ನೋಡಿ, ಕಣ್ಣೇ ಕಾಣ್ತಾ ಇಲ್ಲ, ಏನು ಅದ್ಭುತ ಇದೆಲ್ಲ. ಈ ಪರಮಾದ್ಭುತ ಘಟನೆಗಳನ್ನು ಕಂಡು ಅದೇ ವೇಳೆಗೆ ಓರ್ವ ಸುಮಂಗಲಿಯು ಪತಿಯೊಡನೆ 8 ವರ್ಷದ ಕುಷ್ಠರೋಗ ಪೀಡಿತನಾದ ಪುತ್ರನನ್ನು ಗುರುಗಳ ವೇದಿಕೆಯತ್ತ ಕರೆತಂದು, ತಂದೆ, ದೀನದಲಿತ, ಜನೋದ್ಧಾರಕ, ಭಕ್ತ ಬಾಂಧವ, ಕುಷ್ಠರೋಗದಿಂದ ಬಳಲುತ್ತಿರುವ ನನ್ನೀ ಕೂರನಲ್ಲಿ ಕರುಣೆ ತೋರು ಮಹಾನುಭಾವ ಎಂದು ದುಃಖಾರ್ಥಳಾಗಿ ಪ್ರಾರ್ಥಿಸಿದಳಂತೆ. ಆ ಬಾಲಕನನ್ನು ಕಂಡು ಗುರುಗಳು ಹೃದಯದಲ್ಲಿ ಕಾರುಣ್ಯ ಜರಿ ಉಕ್ಕೇರಿ ಹರಿಯುತ್ತಂತೆ. ಗುರುಗಳು ಕಾರುಣ್ಯಪೂರ್ಣರಾಗಿ ಆ ಬಾಲಕನನ್ನು ವೀಕ್ಷಿಸಿ, ಶ್ರೀಹರಿ ಮೂಲರಾಮ, ಈ ಬಾಲಕನಲ್ಲಿ ಅನುಗ್ರಹಿಸು ದೇವ ಎಂದು ಪ್ರಾರ್ಥಿಸುತ್ತಿರುವಂತೆಯೇ ಕ್ಷಣಾರ್ಧದಲ್ಲಿ ಆ ಬಾಲಕನ ಕುಷ್ಠರೋಗ ನಿವಾರಣೆಯಾಗಿ ಸರ್ವಾಂಗ ಸುಂದರನಾಗಿ ಕಂಗೊಳಿಸಿದರಂತೆ ಆ ಮುದ್ದು ಬಾಲಕ. ಹೀಗೆ ಒಂದಾದ ಮೇಲೊಂದರಂತೆ ಜರುಗಿದ ಈ ಅದ್ಭುತ ಘಟನೆಗಳು ಮುಂದೆ ಶ್ರೀ ಗುರುಗಳ ಬೃಂದಾವನ ಸನ್ನಿಧಿಯಲ್ಲಿ ಶತಶತಮಾನಗಳವರೆಗೂ ಸತತವಾಗಿ ಜರುಗುಳಿರುವ ಅಸದೃಶ ಪವಾಡ ಮಹಿಮೆಗಳ ಭವಿಷ್ಯ ಸೂಚಕವೆಂದು ಸಮಸ್ತ ಭಕ್ತ ಜನರು ಹರ್ಷ ಪುಳಿಕಿತ ಹತ್ರರಾಗಿ ಗುರುಗಳ ಮಹಿಮಾತಿಶಯವನ್ನು ಅವರ ಮಹಿಮಾತಿಶಯವನ್ನು ಕೊಂಡಾಡುತ್ತಿದ್ದರಂತೆ. ಶ್ರೀ ಗುರು ಸಾರ್ವಭೌಮರು ಒಂದೇ ಒಂದು ಕ್ಷಣದಲ್ಲಿ ತಮ್ಮ ಕೃಪಾದೃಷ್ಟಿ ವೀಕ್ಷಣ ಮಾತ್ರದಿಂದ ವಿವಿಧ ರೋಗಗಳಿಂದ ನೊಂದು ಬಳಲುತ್ತಿದ್ದ ದೀನ ಜನರನ್ನು ಅನುಗ್ರಹಿಸಿದರೆಂದರೆ ಏನು ಹೇಳೋದು ಅವರ ಮಹಿಮೆ. ಆ ಮಹಾನ್ ಮಹಿಮರ ಮಹಾನುಭಾವರ ಭಕ್ತ ವಾತ್ಸಲ್ಯವನ್ನು ಯಾರು ತಾನೇ ವರ್ಣಿಸಲು ಶಕ್ತರಾದರು ಹೇಳಿ ಶ್ರೀರಾಯರ ಭಕ್ತರೇ. ಗುರುರಾಜರ ಈ ಭಕ್ತಾನುಗ್ರಹ ರೂಪ ಘಟನೆಗಳನ್ನು ಸುಜನರು ಭಕ್ತಿ ಪರವಶರಾಗಿ ಮಿಲುಕು ಹಾಕುತ್ತಾ ಮೈ ಮೆರೆತಿರಲು ಗುರುರಾಜರು ಶಿಷ್ಯ ಮಂಡಳಿಯೊಡನೆ ತುಂಗಾಭದ್ರಾ ನದಿಗೆ ತೆರಳಿ ಪ್ರಿಯ ಶಿಷ್ಯರೊಡನೆ ಸ್ನಾನ ಮಾಡಿ ಭಕ್ತ ಜನರಿಗೆ ದಂಡೋದಕವಿತ್ತು ಕಾಷಾಯಾಂಬರ ಧರಿಸಿ ಬಂದು ವೇದಿಕೆ ಮೇಲೆ ಕುಳಿತು ನಾಮಮುದ್ರೆಗಳನ್ನು ಧರಿಸಿ ಅನೇಕ ಜಪತಪಾದಿಗಳನ್ನು ನೆರವೇರಿಸಿ ಸ್ವಲ್ಪ ಕಾಲ
ಧ್ಯಾನಮಗ್ನರಾಗಿದ್ದು ಅನಂತರ ಬಹಿರ್ಮುಖರಾಗಿ ತರುವಾಯ ಆನಂದ ಬಾಷ್ಪ ಸಿಕ್ತ ನಯನರಾಗಿ ಪರಮ ಭಕ್ತಿ ಶ್ರದ್ಧೆಗಳಿಂದ ಶ್ರೀ ಮೂಲರಾಮದೇವರ ಪೇಟಿಕಾಕ್ಕೆ ತುಳಸಿ ಪುಷ್ಪಗಂಧಾಕ್ಷತೆ ಫಲಮಂತ್ರಾಕ್ಷತೆಗಳನ್ನು ಅರ್ಪಿಸಿ ಫಲ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಮರ್ಪಿಸಿ ವಿದ್ಯಾ ಸಿಂಹಾಸನದಲ್ಲಿ ಕುಳಿತು ಪ್ರಿಯವರ ಕುಮಾರರಾದ ಶ್ರೀ ಯೋಗೀಂದ್ರ ತೀರ್ಥರಿಗೆ ಶ್ರೀಮದಾಚಾರ್ಯರ ಮಹಾಸಂಸ್ಥಾನವನ್ನು ಒಪ್ಪಿಸಿಕೊಟ್ಟು ರಹಸ್ಯವಾಗಿ ಕೆಲ ವಿಚಾರಗಳನ್ನು ಉಪದೇಶಿಸಿ ಆಶೀರ್ವದಿಸಿ ಧೀರ ಗಂಭೀರ ಟಿವಿಯಿಂದ ಮೇಲೆದ್ದು ದಂಡ ಕಮಂಡಲಧಾರಿಗಳಾಗಿ ಭವ್ಯ ಪಾದಕಿಗಳನ್ನು ಮೆಟ್ಟಿ ನಿಂತರಂತೆ. ಆಹಾ, ಅದೆಂತಹ ಅಪೂರ್ವ ದೃಶ್ಯ! ಅದನ್ನು ಅವಲೋಕಿಸುತ್ತಿದ್ದಂತೆ ಆ ಪ್ರದೇಶವೆಲ್ಲ ಬಗೆ ಬಗೆಯ ಒಂದು ಬಗೆಯ ಸಾತ್ವಿಕ ವಾತಾವರಣವೇ ನಿರ್ಮಿತವಾಗಿ ದೇವಲೋಕದ ಕಲ್ಪತರುವೇ ಧರೆಗಿಡಿದು ಬಂದ ಭಾವನೆ ಎಲ್ಲರನ್ನೂ ಜಾಗೃತವಾಗುತ್ತಿದೆ. ಆಗ ಜ್ಯೋತಿಷ್ಯ ಪರಾಶರ ವಿಶಾರರಾದ ಶ್ರೀಮಠ ಪಂಡಿತರು ಶ್ರೀಯವರ ಸನ್ನಿಧಿಗೆ ಬಂದು ನಮಸ್ಕರಿಸಿ, ಮಹಾಸ್ವಾಮಿ, ಸುಮುಹೂರ್ತ ಸನ್ನಿಹಿತವಾಗುತ್ತಿದೆ ಎಂದು ಗದ್ಗದ ಕಂಠದಿಂದ ಭಕ್ತಿ ನಮ್ರಾಂಗರಾಗಿ ವಿನೀತರಾಗಿ ವಿಜ್ಞಾಪಿಸಿದರಂತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅವರ ಬಗ್ಗೆ ಏನು ಹೇಳೋಣ, ಕಣ್ಣಿನಲ್ಲಿ ನೀರೊಂದೇ ಬರ್ತಾ ಇದೆ. ಅಂಥ ಮಹಾಮಹಿಮರು ವೃಂದಾವನಸ್ಥರಾಗುವ ದಿನ ನಾವು ಎಷ್ಟು ನೆನೆದರೂ ಸಾಲದು ಅಲ್ಲವೇ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ರಾಘವೇಂದ್ರ, ನಿನಗೆ ಅರ್ಪಿತವಾಗಿಲ್ಲ ತಂದೆ. ರಾಘವೇಂದ್ರ ತೀರ್ಥ ಗುರು ಅಂತರ್ಗತಃ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತಃ ಶ್ರೀಮಲ್ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾ ಪ್ರೀತು ಭವತು. ಶ್ರೀಕೃಷ್ಣಾರ್ಪಣಮಸ್ತು.